ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶರಣ ತತ್ವಗಳನ್ನು ಪ್ರತಿಯೊಬ್ಬ ಮನುಷ್ಯನು ಅಳವಡಿಸಿಕೊಳ್ಳಬೇಕು ಎಂದು ಶ್ರೀ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಯಲಬುರ್ಗಾ ತಾಲೂಕು ಬಳುಟಗಿ ಗ್ರಾಮದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಮಂಗಳವಾರ ದಿನದಂದು ಶ್ರೀ ಶರಣ ಬಸವೇಶ್ವರ ಹುಚ್ಚಯ್ಯ ಮತ್ತು 1001 ಕುಂಭ ಕಳಸಗಳ ಮೇಳ ಹಾಗೂ ಸಕಲ ವಾದ್ಯಗಳೊಂದಿಗೆ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮ ಚಾಲನೆ ಕೊಟ್ಟು ಮಾತನಾಡಿದ ಶ್ರೀ ವಿಜಯ ಮಹಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಉಭಯ ಸಾನ್ನಿಧ್ಯದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಪ್ರತಿಯೊಬ್ಬ ಮನುಷ್ಯನು ದಾನ ಧರ್ಮದಲ್ಲಿ ಬಳಗಬೇಕು ಅಂದಾಗ ಮಳೆ ಬೆಳೆಗೆ ಚೆನ್ನಾಗಿ ಫಲಿಸುತ್ತೆ. ಈ ಹಿಂದೆ ಶರಣ ಬಸವೇಶ್ವರರು ಇಡೀ ದೇಶಕ್ಕೆ ಮಾದರಿ ಆಗಿ ಬೆಳಕಾದರು. ಅವರಂತೆ ನಾವು ಕೂಡ ಒಳ್ಳೆಯ ಸಂಸ್ಕೃತಿಯಿಂದ ಒಳ್ಳೆಯ ನಡತೆಯಿಂದ ನಡೆದುಕೊಳ್ಳಬೇಕು ಎಂದಿದ್ದಾರೆ. ಜಾತ್ರಾ ಮಹೋತ್ಸವ ಮಾಡಿಕೊಂಡಂತಹ ಊರು ಬಳುಟಗಿ ಗ್ರಾಮ. ಈ ವರ್ಷ ವಿಶೇಷವಾಗಿ ನೂತನ ರಥೋತ್ಸವ ಕಾರ್ಯಕ್ರಮ ಹಾಗೂ ನೂತನ ಕುಂಭಗಳ ಮೆರವಣಿಗೆ ಎಲ್ಲವನ್ನು ವಿಶೇಷವಾಗಿ ಈ ವರ್ಷ ನಮ್ಮ ಬಳುಟಗಿನ ಸಮಸ್ತ ದೈವಗಳು ಮಾಡಿಕೊಂಡು ಬಂದಿದ್ದಾರೆ. ಇದು ಬಹಳ ಸಂತೋಷ ಸಮಾರಂಭ. ಈ ಕುಂಭ ಅಂತಾರೆ, ಕುಂಭ ಮೆರವಣಿಗೆ ಮಾಡೋದ್ರಿಂದ ಈ ಕುಂಭ ರಿಪೇರಿ ಆಗುತ್ತೆ. ಅದಕ್ಕಂತ ಸಮಸ್ತ ದೈವಗಳು ಹೊತ್ತು ಎಲ್ಲ ಸಣ್ಣ ಶಿಷ್ಯರು ಮಾಡಿದ್ದಾರೆ. ಸಂತೋಷ ಸುಮಾರು 5 ಕುಂಭಗಳು ಇವತ್ತು ವರ್ಷ ವಿಶೇಷವಾಗಿ ಇದಿನ ತನಕ ಆಗೇ ಕುಂಭಾಭಿಷೇಕ ಆಗೇ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಕುಂಭಗಳ ಮೆರವಣಿಗೆ ನೂತನ ರಥೋತ್ಸವ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ನಡೀತದೆ. ಅದಕ್ಕಾಗಿ ವಿಶೇಷ ಕಾರ್ಯಕ್ರಮ ಮುಖಾಂತರವಾಗಿ ಬಳುಟಗಿ ಗ್ರಾಮಕ್ಕೆ ವಿಶೇಷ ಒಂದು ಮೆರಗು ಹೆಚ್ಚು ಬಂದಿದೆ. ಅದಕ್ಕಾಗಿ ಮುಂದಾಗ್ತಕ್ಕ ಎಲ್ಲ ಕಾರ್ಯಕ್ರಮ ಶುಭ ನಡೆಯಲಿ. ಊರಿಗೆ ಎಲ್ಲ ದೃಷ್ಟಿಯಿಂದ ಊರಿಗೆ ಶುಭವಾಗಿ ಮಂಗಲವಾದ ಎಲ್ಲರಿಗೂ ಒಳ್ಳೆಯದು ಮತ್ತೊಂದು ಶುಭ ಹಾರೈಸಿ ಇದಕ್ಕೆಲ್ಲ ನಡೀಬೇಕು. ಆರ್ಥಿಕವಾಗಿ ಆತ್ಮವಾಗಿ ನಮ್ಗೆ ಒಳ್ಳೆಯ ಶರಣ ಹೆಚ್ಚೆಚ್ಚಿಗೆ ಆಯುಷ್ಯ ಆರೋಗ್ಯ ಹಾರೈಸಿದ ಚಾಲನೆ ಪರಮ ಪೂಜ್ಯ ವಿಜಯ ಮಹಾತ್ಮ ಸ್ವಾಮಿಗಳು ಚಾಲನೆ ಕೊಟ್ಟರು. ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯಗಳು ಹಾಗೂ ಸ್ವರೂಪಿ ಬಸವಲಿಂಗ ಸ್ವಾಮಿಗಳು ಯಲಬುರ್ಗಾ ಧರ್ಮಗುಡಿ ಹಿರೇಮಠದವರು ಚಾಲನೆ ನೀಡಿದರು. ಎಲ್ಲ ಊರಿನ ಗಣ್ಯಮಾನ್ಯರು ಅವರು ಇವರೇನಾದರೆ ಒಳ್ಳೆಯ ಯಶಸ್ವಿಯಾಗಿ ಹಾರೈಸಿ ಆ ಪ್ರಕಾರ ನಾಳೆಯ ದಿವಸ ಪರಮ ಪೂಜ್ಯರಾದ ವಿಜಯ ಮಹಾತ್ಮ ಆಗಮಿಸಿ ಮದುವೆಯ ಸಮಾರಂಭಕ್ಕೆ ಆಗಮಿಸಿ ನಾಳೆಯ ರಥೋತ್ಸವಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಇನ್ನೊಮ್ಮೆ ಬಂದು ಬಳುಟಗಿ ಆಗಮಿಸಿ ಯಶಸ್ವಿಯಾಗಿ ದೇರಿನ ಮುಂದಾಗಿದ್ದಿಲ್ಲ. ಇದೇ ವರ್ಷ 2029 ತಾರೀಕು 18/3/2025 ದಿವಸ ನಮ್ಮ ಊರೊಳಗೆ ಒಳ್ಳೆಯ ಅದ್ಭುತವಾಗಿ ಎಲ್ಲರೂ ಸಹಕಾರ ಅಲ್ಲ, ಜಾತಿ ಮತ ಬಂದು ಯಾವುದಿಲ್ಲ, ಎಲ್ಲರೂ ಸೇರಿಕೊಂಡು ನಮ್ಮ ಊರಿಗೆ ಏನಂತ ಮಾಡೋದು.
ಇದೇ ಸಂದರ್ಭದಲ್ಲಿ ಗ್ರಾಮದ ಶ್ರೀ ಆಂದಯ್ಯ ಹಿರೇಮಠ, ಅರಳಯ್ಯ ಹಿರೇಮಠ, ಶರಣಯ್ಯ ಹಿರೇಮಠ, ಶಿವಾನಂದಯ್ಯ ಹುಲಿಕತಿಮಠ, ಶಿವಪೂಜಯ್ಯ ಹುಳಿಕಂತಿಮಠ, ಮಹಂತಯ್ಯ ಹಿರೇಮಠ, ವೀರನಗೌಡ ಪೊಲೀಸ್ ಪಾಟೀಲ್, ಬಸಪ್ಪ ಗೋಕೇರಿ, ಕಳಕಪ್ಪ ಕರಡಿ, ಅಂದಿನಗೌಡ ಪೊಲೀಸ್ ಪಾಟೀಲ್, ಶರಣಪ್ಪ ಗಾಣಿಗೇರ, ಕಳಕಪ್ಪ ದುಗ್ಲದ್, ಅಂದಪ್ಪ ವಣಗೇರಿ, ಬಸಪ್ಪ ಗೋಕೇರಿ, ಮಲ್ಲಪ್ಪ ಗೋಕೇರಿ, ಶಿವಸಂಗಪ್ಪ ಉಳ್ಳಾಗಡ್ಡಿ, ಪರಪ್ಪ ಬಂಡಿಹಾಳ್, ನಿಂಗಪ್ಪ ಹಿರೇಮನಿ, ಈರಪ್ಪ ಹಿರೇಮನಿ ಹಾಗೂ ಮುಂತಾದವರು ಮಾತನಾಡಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.